ಹಲೋ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತುಂಬಾ ಸಿಂಪಲಾಗಿರುವಂಥ ಎಗ್ ಬಿರಿಯಾನಿ ಮಾಡ್ಕೊಳೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಇಲ್ಲಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 3ರಿಂದ 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನಿಯಾ ಪೌಡ್ರು, ಅದಾದ ನಂತರ ಇಲ್ಲಿ ಪುದೀನ ಹಾಕಿದ ನಂತರ 1 ಚಮಚ ಖಾರದ ಪುಡಿ, ಸ್ವಲ್ಪ ಉಪ್ಪು. 10 ನಿಮಿಷದಲ್ಲಿ ಮಾಡ್ಕೋದು, ಬೇಗನೆ ಆಗುತ್ತೆ. ತುಂಬಾ ಸಿಂಪಲ್ ಅಲ್ವಾ? ಹಾಗಾಗಿ ಅಕ್ಕಿನೇ ಮುಂಚೆನೇ ತೊಳೆದು ಇಟ್ಕೊಂಡಿದ್ದೀನಿ. ಮಾಡೋಕ್ಕಿಂತ ಮುಂಚೆ ಒಂದು 10 ನಿಮಿಷ ನೆನಿಬೇಕದು. ತುಂಬಾ ಚೆನ್ನಾಗಿ ಬರುತ್ತೆ. ಇದು ಒಗ್ಗರಣೆಗೆ ಕುಕ್ಕರ್ ಇಟ್ಟು ಎಣ್ಣೆ ಹಾಕಿ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಹಾಕಿದ ನಂತರ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಹಾಕಿದ ನಂತರ ಟೊಮೆಟೊ ಕೂಡ ಹಾಕ್ಕೊತೀನಿ. ಟೊಮೆಟೊ ಹಾಕಿದ ನಂತರ ರುಬ್ಬಿಟ್ಕೊಂಡಿದ್ನಲ್ವ ಮಸಾಲೆ, ಅದು ಕೂಡ ಹಾಕ್ಕೊತೀನಿ. ಇವಾಗ ಚೆನ್ನಾಗಿ ಫ್ರೈ ಆದಮೇಲೆ ಅದು ಹಾಕ್ಕೋಬೇಕು. ಅರಿಶಿನ, ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಕೂಡ ಹಾಕ್ಕೊತೀನಿ. 10 ನಿಮಿಷದಲ್ಲಿ ಮಾಡ್ಕೋಬೋದು. ತುಂಬಾ ಸಿಂಪಲ್ಲು ಎಗ್ ಬಿರಿಯಾನಿ ಮಾಡ್ಕೊಳೋದು. ನೋಡಿ ಯಾವ ಥರ ಎಣ್ಣೆ ಬಿಡ್ತಾ ಇದೆ ಅಂತ. ನೀವು ಎಷ್ಟು ಅಕ್ಕಿ ಹಾಕ್ಕೊಂಡಿರೋ ಅದರ ಅಳತೆಗೆ ನೀರು ಹಾಕ್ಕೋಬೇಕು. ನೋಡಿ ನೀರು ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಕುದಿ ಬರಬೇಕು. ಕುದ್ದ ನಂತರ ಇವಾಗ ಅಕ್ಕಿ ಹಾಕ್ಕೊತೀನಿ ನಾನು. ನೋಡಿ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಇವಾಗ ಮೊಟ್ಟೆ ಬೇಯಿಸಿಟ್ಕೊಂಡಿದ್ನಲ್ವ, ಅದು ಸಿಪ್ಪೆ ಬಿಡಿಸಿ ಒಂದು ಕಡೆ ಇಟ್ಟಿದ್ದೆ. ಈ ಥರ ಚಾಕುವಿಂದ ಸ್ವಲ್ಪನೇ ಕಟ್ ಮಾಡ್ಕೋಬೇಕು. ಅದರೊಳಗಡೆ ಹಾಕಿ ಮಿಕ್ಸ್ ಮಾಡ್ಕೊಳಕ್ಕೆ ಇವಾಗ ಒಂದೊಂದಾಗಿ ಮೊಟ್ಟೆ ಬಿಡ್ತಾ ಇದ್ದೀನಿ. ನೋಡಿ ಈ ಥರ ಕುದಿತಾ ಇದೆ. ಅದರೊಳಗಡೆ ಒಂದೊಂದಾಗಿ ಮೊಟ್ಟೆ ಬಿಡ್ತಾ ಇದ್ದೀನಿ. ಮುಂಚೆನೇ ಹಾಕಿ ಒಂದು ರೆಸಿಪಿಯಲ್ಲಿ ಮಾಡಿದ್ದೆ. ಸ್ವಲ್ಪ ಮೇಲೆ ಒಂದು ಅರ್ಧ ಚಮಚದಷ್ಟು ನಿಂಬೆಹಣ್ಣು ರಸ. ನೋಡಿ ಯಾವ ಥರ ಕಾಣ್ತಾ ಇದೆ. ನ್ಯಾಚುರಲ್ ಕಲರ್ ಇದು. ಕುಕ್ಕರ್ ಮುಚ್ಚಳ ಮುಚ್ಚಿ 10 ನಿಮಿಷ ಬಿಟ್ಟಿದ್ದೆ. ಅದಾದ ನಂತರ ತೆಗೆದು ನೋಡಿದ್ಮೇಲೆ ಈ ಥರ ಆಗಿದೆ. ನೋಡಿ ತುಂಬಾ ಚೆನ್ನಾಗಿದೆ. ಸಖತ್ ಟೇಸ್ಟಿಯಾಗಿ ಕೂಡ ಇದೆ. ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ. ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ವಿಡಿಯೋ ಎಲ್ಲ ನಿಮಗೆ ತಲುಪುತ್ತೆ. ನೋಡಿ ನ್ಯಾಚುರಲ್ ಕಲರು, ಯಾವುದೇ ಕಲರ್ ಕೂಡ ಇದಕ್ಕೆ ಹಾಕಿಲ್ಲ. ನೋಡಿ ಯಾವ ಥರ ಬಂದಿದೆ ಅಂತ. ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಾ ಇದೆ. ನನಗೆ ಬರ್ತಾ ಇದೆ. ನಿಮಗೆ ಹೇಗಾಗಿರ್ಲಿಕ್ಕಿಲ್ಲ ಅಂತ ಅನಿಸುತ್ತೆ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.